ಭಾರತದ ಜನಸಂಖ್ಯೆ ಮತ್ತು ಭಾರತದ ವಾಸ ಮಾಡ್ತಕ್ಕಂಥ ಜನರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಮಾಜ ಮತ್ತು ಸಾಮಾಜಿಕ ನ್ಯಾಯವಾಗಿ ಮೊದಲಿನಿಂದಲೂ ಕೂಡ ಕಾರ್ಯಗಳನ್ನು ರೂಪಿಸಿಕೊಂಡು ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಮುಂಚೂಣಿಯಲ್ಲಿ ಈ ವಿಷಯದಲ್ಲಿ ಮಾನ್ಯ ದೇವರಾಜ ಅರಸರ ಅಡಿಪಾಯ ಮತ್ತು ಸಿದ್ದರಾಮಯ್ಯನವರು ನಡೆಸಿದ ಮುನ್ನಡೆಯಿಂದಾಗಿ ಇಡೀ ಭಾರತದಲ್ಲೇ OBC ಸೆಕ್ಷನ್ಗೆ ಸಾಮಾಜಿಕ ನ್ಯಾಯ ಸಿಕ್ಕಿರ್ತಕ್ಕಂಥದ್ದನ್ನ ಅರಿತು ಇವತ್ತು ಅನೇಕ ರಾಜ್ಯಗಳಲ್ಲಿ ಚಿಂತನೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರು ಏನು ಸಮಾಜದ 100% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ 52ಕ್ಕೂ ಹೆಚ್ಚು % ಇರ್ತಕ್ಕಂಥ OBCಯನ್ನ ಒಗ್ಗೂಡಿಸ್ಬೇಕು, ಅವರಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಬರೀ ರಾಜಕೀಯ ಮಂಡನೆ ಅಲ್ಲ, ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಆದ್ಯತೆ ಸಿಗ್ಬೇಕು ಅನ್ನೋದನ್ನ ಸಂವಿಧಾನದಲ್ಲಿರ್ತಕ್ಕಂಥ ಆಶಯದ ಅಡಿಯಲ್ಲಿ ಇವತ್ತೇನು ಸಂವಿಧಾನವನ್ನು ಎತ್ತಿಡಿಬೇಕು ಅನ್ನೋ ಚಿಂತನೆಯಿಂದ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದಲ್ಲಿ ಮೊದಲನೇ ತಿದ್ದುಪಡಿ ಆಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿಗಾಗಿ. ಇದು ಬಹಳ ಜನಕ್ಕೆ ತಿಳಿದಿಲ್ಲ. ಆ ಒಂದು ಅರಿವಿನಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಹಿಂದುಳಿದ ವರ್ಗಗಳ ಆ ಒಂದು ಸಮಾವೇಶ ರಾಷ್ಟ್ರದ ಬೆಳಕನ್ನ ಚೆಲ್ಲಿದೆ. ಅದು ಮುಂದುವರೆದ ಭಾಗ, ಅಲ್ಲಿ 3 ನಿರ್ಣಯಗಳನ್ನ ಮಂಡನೆ ಮಾಡಿದೆ. ಅದಕ್ಕೆ ಆ 3 ನಿರ್ಣಯಗಳನ್ನ ಒಪ್ಪಿಗೆ ಕೊಟ್ಟು ರಾಷ್ಟ್ರಾದ್ಯಂತ ಕಾಂಗ್ರೆಸ್ಸಿನ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲು ಈ ಕಾರ್ಯ ನಡೀತಾ ಇದೆ. ಇದು ದೆಹಲಿ ಭಾರತದ ಹೃದಯ ಭಾಗ, ಇಲ್ಲಿಂದ ಸಂದೇಶವನ್ನು ಕೊಡುವಂತ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಆಶಿಸ್ತೇನೆ. ಇದು ಅವಶ್ಯಕ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಮಪಾಲು ಅಂತಕ್ಕಂಥದ್ದು ನಮ್ಮ ಆಶಯ. ಆ ದೃಷ್ಟಿಯಲ್ಲಿ ಈ ಚಿಂತನೆಗೆ ರಾಹುಲ್ ಗಾಂಧಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಕಾಳಜಿಯ ಮೇರೆಗೆ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಏನು 1931ರಲ್ಲಿ ರಾಷ್ಟ್ರೀಯ ಜನಗಣತಿ ನಡೆದಿದೆಯೋ ಅದಾದ್ಮೇಲೆ ನಡೆದಿಲ್ಲ. ಅದನ್ನ ಇಡೀ ಭಾರತದಲ್ಲಿ ಪ್ರಥಮ ಮಾಡೋದಕ್ಕೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂತರಾಜು ವರದಿಯನ್ನು ಮಾಡಿ ಅದು ಜಾರಿಗೆ ಬರುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಡಪಿನಿಂದ ಅದು ನಿಂತಿದೆ. ಆದ್ರೂ ಮೊನ್ನೆ 4 ದಿನಗಳ ಹಿಂದೆ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಸಿದ್ದರಾಮಯ್ಯನವರು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಈಗ ರಾಹುಲ್ ಗಾಂಧಿ ಅವರ ಚಿಂತನೆ ಇಡೀ ಭಾರತದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾವೇಶವನ್ನು ನಡಿಬೇಕು ಸಮೀಕ್ಷೆ ಅಂತಕ್ಕಂಥದ್ದು ಆಗ್ರಹವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಈ ಸಭೆ ಯಾವತ್ತೂ ಕೂಡ ಸಂವಿಧಾನಕ್ಕೂ ಬದ್ಧತೆ ಇಲ್ಲ, ಸೆನ್ಸಸ್ ಬಗ್ಗೆನೂ ಕೂಡ ಸಾಮಾಜಿಕ ಚಿಂತನೆ ಅವರಲ್ಲ. ಬರೀ ಬಿಜೆಪಿ ಅವರು ಏನಪ್ಪಾ ಅಂದ್ರೆ ಭಾವನೆಗಳು, ಈ ಸಮಾಜವನ್ನು ಎತ್ಕಟ್ಟೋಲ್ಲ ಕೆಲಸ ಬಿಟ್ಟರೆ ಬದುಕಿನ ಬಗ್ಗೆ ಅವ್ರ ಚಿಂತೆ ಇಲ್ಲ. ಈ ಹಿಂದೆ ಇಂದಿರಾಸಾನಿ ವರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕೇಸ್ನಲ್ಲೂ ಕೂಡ ತೀರ್ಮಾನ ಆಗಿದೆ. ನಾವು ಹಿಂದುಳಿದ ವರ್ಗದವರಿಗೆ ಏನಾದ್ರೂ ಸವಲತ್ತು ಕೊಡ್ಬೇಕಾದ್ರೆ ಮಾನದಂಡ ಯಾವುದು ಕೇಳಿರೋದ್ರಿಂದ ಆ ಮಾನದಂಡಕ್ಕೆ ಈ ಸಮೀಕ್ಷೆ ಮೂಲ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇಡೀ ಭಾರತದಲ್ಲಿ ಹಿಂದುಳಿದ ಶಾಶ್ವತ ಆಯೋಗ ರಚನೆ ಅದನ್ನು ಬದಲಿಸಿಕೊಂಡು ಕರ್ನಾಟಕ ಇದ್ದೇವೆ, ಅದನ್ನು ಚಾಲನೆ ಮಾಡ್ತಾ ಇದ್ದೀವಿ. ಇದು ಇಡೀ ರಾಷ್ಟ್ರದಲ್ಲಿ ಆಗ್ಬೇಕು ನಮ್ಮ ಆಶಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.